ಇದ್ದಾಗ 7 ಇಂಚು ನಾವು ಪೂರ್ತಿ ಅರ್ಧ ಶೋಲ್ಡರ್ ತಗೊಂಡಾಗ 9.5 ಇಂಚ್ ಡೀಪ್ಗೆ ಈ 7 ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಂದ ಒಳಗಡೆಗೆ 1 ಇಂಚು ತೊಗೋಬೇಕಾಗುತ್ತೆ. 1 ಇಂಚ್ ಒಳಗಡೆಗೆ ತೊಗೊತೀವಿ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವರೊಬ್ಬರು ಒಂದು ಅಳತೆ ಮೆಜರ್ಮೆಂಟಾಗಿ ಕಳಿಸಿದ್ದಾರೆ. ಈ ಅಳತೆಗೆ ನಮಗೆ ಕಟ್ಟಿಂಗ್ನ ತೋರಿಸ್ಕೊಡಿ ಅಂತ. 32 ಸೈಜು ವೆಸ್ಟು 32 ಸೈಜು ಚೆಸ್ಟ್ ಮೆಜರ್ಮೆಂಟ್ ಇದೆ. ಲೆಂತು 14 ಇಂಚಸ್ ಇದೆ. ಮತ್ತು ಪೂರ್ತಿ ಮೆಜರ್ಮೆಂಟ್ನ ಕಳಿಸ್ಕೊಟ್ಟಿದ್ದಾರೆ. ಈ ಅಳತೆಗೆ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ಕೊಡಿ ಅಂತ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಯಾರಿಗೆಲ್ಲ 32 ಸೈಜು ಬ್ಲೌಸು ಕಟ್ಟಿಂಗ್ನ ಪಕ್ಕ ಕಲಿಬೇಕು ಅಂತ ಇರುತ್ತೋ ಅವರೆಲ್ಲ ವಿಡಿಯೋನ ನೋಡಬಹುದು. ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರುವಂತಹ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಇವಾಗ ಅವ್ರು ನನಗೆ ಕಳಿಸಿರೋ ಮೆಜರ್ಮೆಂಟು ಚೆಸ್ಟ್ ಬಂದು 32 ಸೈಜು, ವೆಸ್ಟ್ ನಮಗೆ 28 ಸೈಜು, ಮತ್ತು ಲೆಂತು 14 ಇಂಚಸ್ಸು, ಮತ್ತು ಫ್ರಂಟು ಡೀಪು 6.5 6.5, ಬ್ಯಾಕ್ ಡೀಪು 9.5, ಮತ್ತು ಸ್ಲೀವ್ ಲೆಂತು 4.5, ಸ್ಲೀವ್ಸ್ದು ಆಗಲ್ಲ 5.5 ಅಂದರೆ ನಮಗೆ 10-11 ಇಂಚ್ ಬರುತ್ತೆ. ಅದರಲ್ಲಿ ಅರ್ಧ 5.5. ಇದಿಷ್ಟು ಮೆಜರ್ಮೆಂಟ್ನ ಅವರು ಕಳಿಸ್ಕೊಟ್ಟಿದ್ದಾರೆ. ಬಟ್ ಇವರು ನನಗೆ ಹಾರ್ಮೋಲ್ ರೌಂಡ್ ಎಷ್ಟಿದೆ ಅನ್ನೋದನ್ನು ಕಳಿಸಿಲ್ಲ. ಹಾಗೆ ಶೋಲ್ಡರು ಎಷ್ಟಿದೆ ಅನ್ನೋದನ್ನು ಕಳಿಸಿಲ್ಲ. ಇದೆರಡು ನಾವು ಬ್ಲೌಸ್ ಹೊಲಿಯೋಕ್ಕೆ ಇದೆರಡು ನಮಗೆ ತುಂಬ ಇಂಪಾರ್ಟೆಂಟಾಗಿ ನಾವು ಅಳತೆ ತಗೊಳ್ಳೇಬೇಕು. ಹಾರ್ಮೋಲ್ ರೌಂಡ್ ಎಷ್ಟಿದೆ ಅನ್ನೋದನ್ನು ತಗೋಬೇಕು, ಮತ್ತು ಶೋಲ್ಡರು ಎಷ್ಟಿದೆ ಅನ್ನೋದನ್ನು ತಗೋಬೇಕು. ಇದೆರಡು ಮೆಜರ್ಮೆಂಟ್ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬ್ಲೌಸು ಪಕ್ಕಾ ಫಿನಿಶಿಂಗ್ ಮಾಡೋಕ್ಕಾಗಲ್ಲ. ನಾನು ಈ 32 ಸೈಜ್ಗೆ ಒಂದು ಅಂದಾಜು ಮೆಜರ್ಮೆಂಟ್ ಅಂದ್ರೂ ನಾರ್ಮಲಾಗಿ ಶೋಲ್ಡರು ಒಂದು 14 ಇಂಚಸ್ಸು ತೊಗೊತೀನಿ. 14 ಇಂಚ್ ತೊಗೊತೀನಿ. ಮತ್ತು ಹಾರ್ಮೋಲ್ ನಮಗೆ ಒಂದು 15ರಿಂದ 16 ಇಂಚು ತೊಗೊಂಡಿದ್ದೀನಿ. ಈ ಸೈಜ್ಗೆ ನಾನಿವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನಾವು 12 ಇಂಚು ಡೀಪ್ ತಗೊಂಡಾಗ 2 ಇಂಚ್ ಒಳಗಡೆ ತೊಗೊತೀವಿ. 11 ಇಂಚು ಡೀಪ್ ತಗೊಂಡಾಗ 1.5 ಇಂಚ್ ಒಳಗಡೆ ತೊಗೊತೀವಿ. ಮತ್ತು 10 ಇಂಚು ಡೀಪ್ ತಗೊಂಡಾಗ 1/4 ಇಂಚು ತೊಗೊತೀವಿ. ಇವಾಗ 9.5 ಅಂದರೆ 1 ಇಂಚು ಒಳಗಡೆ ತೊಗೊತೀವಿ. ಬ್ಯಾಕು 9. ಈ 32 ಸೈಜು ಶೋಲ್ಡರು 14 ಇಂಚ್ ಇದ್ದಾಗ 7 ಇಂಚು ನಾವು ಪೂರ್ತಿ ಅರ್ಧ ಶೋಲ್ಡರ್ ತಗೊಂಡಾಗ 9.5 ಇಂಚ್ ಡೀಪ್ಗೆ ಈ 7 ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಂದ ಒಳಗಡೆಗೆ 1 ಇಂಚು ತೊಗೋಬೇಕಾಗುತ್ತೆ. 1 ಇಂಚ್ ಒಳಗಡೆಗೆ ತೊಗೊತೀವಿ. ಮತ್ತು ಫ್ರಂಟ್ ಡೀಪ್ 6.5 ಇದೆ. ಇವಾಗ ನಾವು 8 ಇಂಚ್ ಡೀಪ್ಗೆ 2 ಇಂಚ್ ಒಳಗಡೆಗೆ ತೊಗೊತೀವಿ. 7 ಇಂಚ್ ಡೀಪ್ಗೆ 1.5 ಇಂಚ್ ಒಳಗಡೆಗೆ ತೊಗೊತೀವಿ. ಇವಾಗ ಇಲ್ಲಿ 6.5 ಇಂಚ್ ಡೀಪ್ ಇದೆ. 6.5 ಇಂಚ್ ಡೀಪ್ಗೆ ನಾವು 1 ಇಂಚು ಒಳಗಡೆಗೆ ತೊಗೊತೀವಿ. ಸೊ ನಾವಿವಾಗ ಬ್ಯಾಕ್ ಸೈಡು 1 ಇಂಚ್ ಒಳಗಡೆಗೆ ತೊಗೊತೀವಿ, ಫ್ರಂಟ್ ಸೈಡು 1 ಇಂಚ್ ಒಳಗಡೆಗೆ ತೊಗೊತಾ ಇದ್ದೀವಿ. ಸೊ ಇವಾಗ ಎರಡಕ್ಕೂ ಸಮನಾಗೆ ತೊಗೊತಾ ಇದ್ದೀವಿ. ಎರಡೂ ಕಡೆನೂ 1 ಇಂಚು ಒಳಗಡೆಗೆ ತೊಗೋತಾ ಇರೋದ್ರಿಂದ ನಾನು ಈ ಬ್ಲೌಸ್ ಕಟ್ಟಿಂಗ್ನ ಫ್ರಂಟು ಬ್ಯಾಕು ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಬ್ಲೌಸ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, ಇದು ಫ್ರಂಟ್ ಪೀಸು, ಇದು ಬ್ಯಾಕು. ಪೂರ್ತಿ ಉದ್ದ ನಮಗೆ 14 ಇಂಚಿದೆ, ಪ್ಲಸ್ಸು 1 ಇಂಚ್ ಹೆಚ್ಚಿಗೆ ತೊಗೊಂಡಿದ್ದೀನಿ ಬ್ಯಾಕ್ಗೆ. ಮತ್ತು ಫ್ರಂಟ್ಗೆ 2 ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ. ಬೈಂಡಿಂಗ್ ಎಲ್ಲ ಅಟ್ಯಾಚ್ ಮಾಡಬೇಕಲ್ವ, ಸೊ ಅದರಿಂದ ನಾನು 16 ಇಂಚು ತೊಗೊಂಡಿದ್ದೀನಿ ಫ್ರಂಟು. ಇವಾಗ
ಶೋಲ್ಡರ್ ನಾನು 7 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 7 ಇಂಚ್ಗೆ ಮಾರ್ಕ್ ಮಾಡಿ ನಾನು ಡೀಪು 9.5 ಇರೋದ್ರಿಂದ ಮತ್ತು ಫ್ರಂಟ್ 6.5 ಇದರಿಂದ 1.5 ಇಂಚು ಒಳಗಡೆಗೆ ತೊಗೊಂಡಿದ್ದೀನಿ. ಇವಾಗ ನಾನು ಆರ್ಮೋಲ್ ಡೌನು ಚೆಸ್ಟು ಎಷ್ಟಿದೆ ಅದರದ್ದು 6ನೇ ಒಂದು ಭಾಗ 32 ಅಂದರೆ 5.5 ಇಂಚ್ 5.12 ಆ ಥರ ಬರುತ್ತೆ. ನಾನಿಲ್ಲೇ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 5.5 ಇಂಚ್ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡುವಾಗ ಫಸ್ಟು 2 ಪೀಸ್ನ ಎತ್ಕೊಂಡು ಫ್ರಂಟ್ನ ಕಟ್ ಮಾಡಬೇಕು, ಆಮೇಲಿಂದ ಬ್ಯಾಕ್ ಪೀಸ್ನ ಕಟ್ ಮಾಡಬೇಕಾಗುತ್ತೆ. ಇವಾಗ 32 ಸೈಜ್ಗೆ ನಾನು ಡೀಪ್ ಬಿಡ್ತು 2.5 ಇಂಚ್ ತೊಗೊಂಡಿದ್ದೀನಿ. 2.5 ಇಂಚು ಫ್ರಂಟು 6.5 ಡೀಪ್ ಇದೆ ಅಂದರೆ 7 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಬ್ಯಾಕು 9.5 ಇಂಚ್ ಡೀಪ್ ಅಂದರೆ 10 ಇಂಚು, ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅಗಲ 2.5 ಇಂಚ್ ತೊಗೊಂಡಿದ್ದೀನಿ. ಇದಕ್ಕೊಂದು ಮಾರ್ಕ್ ಹಾಕಿ ಒಂದು ಶೇಪ್ ಕೊಡೋಣ. ಈ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಕಟ್ಟಿಂಗ್ ಮಾಡುವಾಗ ನೀಟಾಗಿ ಮಾಡ್ಕೋಬೇಕು. ಇವಾಗ ಸೊಂಟದ ಪಟ್ಟಿ ಅಂದರೆ ನಾವು ಬೈಂಡಿಂಗಿಗೆ ಮಾರ್ಕ್ ಮಾಡೋಣ. ಕೆಳಗಡೆಯಿಂದ 4.25 ಇಂಚು ತೊಗೊಂಡಿದ್ದೀನಿ, ಅಂದರೆ 4 ಇಂಚು ತೊಗೋಬೇಕು. ಇನ್ನು 1/4 ಇಂಚು ಈ ಥರ ಶೇಪ್ ಕೊಡೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದು ಬೈಂಡಿಂಗ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದು ನಾನು ಡಿಟೈಲ್ಡ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಇವಾಗ ನಾವು ಫ್ರಂಟ್ ಕಟ್ಟಿಂಗ್ ಮಾಡೋಣ. ನೀವು ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಾದರೆ ಫಸ್ಟು ಪೇಪರಲ್ಲಿ ಕಟ್ ಮಾಡಿಕೊಂಡು ಆ ಪೇಪರ್ನ ನಿಮ್ಮ ಬಟ್ಟೆ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ, ನೀಟಾಗಿ ಬರುತ್ತೆ. ಡೈರೆಕ್ಟಾಗಿ ಬಟ್ಟೆನ ಕಟ್ ಮಾಡಬೇಡಿ. ಇವಾಗ ಬ್ಯಾಕು ಆರ್ಮೋಲು ಇದು 3/4 ಇದು 1/4 ಅಂದರೆ ಇನ್ನು ಅರ್ಧ ಇಂಚು ಹೆಚ್ಚಿಗೆಗೆ ಕಟ್ ಮಾಡ್ಕೊಳ್ಳಿ. ಇವಾಗ ಫ್ರಂಟ್ ಕಟ್ಟಿಂಗು ಫಿನಿಶಿಂಗ್ ಆಗಿದೆ. ಈ ಫ್ರಂಟ್ ಪೀಸ್ನ ಸೈಡ್ಗಿಡಿ. ಇವಾಗ ಬ್ಯಾಕ್ ನೆಕ್ಗೆ ನೀವೇನು ಡಿಸೈನ್ ಬೇಕೋ ಮಾಡ್ಕೊಳ್ಳಿ. ನಿಮಗೆ ರೌಂಡ್ ಬೇಕಾ ಸ್ಕ್ವೇರ್ ಬೇಕಾ ಯಾವ ಡಿಸೈನ್ ಬೇಕೋ ಅದನ್ನು ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇದಕ್ಕೆ ಈ ಥರ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಇವಾಗ ಫ್ರಂಟು ಬ್ಯಾಕು ಕಟ್ಟಿಂಗ್ ಆಗಿದೆ. ಮಾರ್ಕಿಂಗ್ ನಾನು ಆವಾಗಲೇ ಹೇಳಲಿಲ್ಲ, ಚೆಸ್ಟದು ಕಾಲು ಭಾಗ, ಎದೆ ಸುತ್ತಳತೆಯ ಕಾಲು ಭಾಗ 32 ಸೈಜ್ಗೆ 8.5 ಇಂಚ್ ಬರುತ್ತೆ, ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ನಮಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚ್ ಹೆಚ್ಚಿಗೆ ತೊಗೋಬೇಕು, ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ನಾವು 8.5 ಇಂಚ್ಗೆ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಗೆ ಫಿನಿಶಿಂಗ್ ಬರಬೇಕಾಗುತ್ತೆ ಬ್ಲೌಸು. ನೀವೊಂದು ಸಲ ಆರ್ಮೋಲ್ ರೌಂಡು ಚೆಕ್ ಮಾಡ್ಕೋಬೇಕಾಗುತ್ತೆ.
ಇವ್ರು ನನಗೆ ಹಾರ್ಮೋಲ್ ರೌಂಡ್ ಕಳಿಸಿಲ್ಲ. ಆದರೆ ಒಂದು ನಾರ್ಮಲ್ಲು 32 ಸೈಜ್ಗೆ ನಮಗೆ ಹಾರ್ಮೋಲ್ ರೌಂಡು 15 ಇಂಚು ಅಥವಾ 15.5 ಆ ಥರ ಬರುತ್ತೆ. ಇಲ್ಲಿ 7.25 ಇಂಚು ಫಿನಿಶಿಂಗ್ ಬರ್ತಾಯಿದೆ. 7.25 ಇಂಚು ಅಂದರೆ ಒಂದು 14.5 15 ಇಂಚು ಫಿನಿಶಿಂಗ್ ಬರುತ್ತೆ. ನೀವು ನೋಡಿ ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಈ ಬ್ಲೌಸ್ದು ಬ್ಯಾಕು ನೆಕ್ ಈ ಥರ ಬರುತ್ತೆ ಡಿಸೈನು. ಇದಕ್ಕೆ ಕ್ಯಾನ್ವಾಸ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ನನಗೆ ಅವರು ಮೆಜರ್ಮೆಂಟ್ ಕಳಿಸಿರೋದ್ರಲ್ಲಿ ಸ್ಲೀವ್ ಲೆಂತು 4.25 ಇಂಚ್ಗೆ ಹೇಳಿದ್ದಾರೆ. ಆದರೆ ಈ ಬ್ಲೌಸು ಹೊಲಿಬೇಕಾಗಿರೋದು ನಾನು 10 ಇಂಚ್ಗೆ ಫಿನಿಶಿಂಗ್ ಕೊಡಬೇಕು. ಸೊ ನಾನು ಇವ್ರಿಗೆ ಹಾಫ್ ಸ್ಲೀವ್ಸ್ ಕಟ್ಟಿಂಗ್ ಬೇಕಿರೋದ್ರಿಂದ ನಾನು ಪೇಪರಲ್ಲಿ ಕಟ್ಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪೇಪರ್ನ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಒಂದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಸ್ಲೀವ್ಸ್ ಲೆಂತು 4.25 ಇಂಚಿದೆ, ಪ್ಲಸ್ಸು 1 ಇಂಚು ಹೆಚ್ಚಿಗೆ ತಗೋಬೇಕು. ಮೇಲ್ಗಡೆ ಅರ್ಧ ಸ್ಟಿಚಿಂಗ್ ಮಾರ್ಜಿನು, ಕೆಳಗಡೆ ಅರ್ಧ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಸೊ ನಾನು 5.25 ಇಂಚ್ಗೆ ತೊಗೊಂಡಿದ್ದೀನಿ. ಇದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಶಾರ್ಟ್ ಸ್ಲೀವ್ಸ್ ಬರುತ್ತೆ. ಇವಾಗ ನಾನು ಮೇಲ್ಗಡೆಯಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಶೇಪ್ ಕೊಡಿ. ನೋಡಿ, ಈ ಥರ ಶೇಪ್ ಕೊಡಬೇಕಾಗುತ್ತೆ. ಇವಾಗ ನಾವು ಇಲ್ಲಿ ನಮಗೆ ಹಾರ್ಮೋಲು ರೌಂಡ್ ಚೆಕ್ ಮಾಡಿದಾಗ ನಮಗೆ 7.25 ಇಂಚು ಫಿನಿಶಿಂಗಿಗೆ 7.25 ಇಂಚ್ ಬರುತ್ತಲ್ವ. ಸೊ ಇದನ್ನು ಈ ಥರ ಇಟ್ಕೊಂಡಾಗ ನೋಡಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ಈ ಥರ 7.25 ಇಂಚ್ಗೆ ಅಂದರೆ ಇನ್ನೂ ಸ್ವಲ್ಪ ಈ ಕಡೆಗೆ ಬರಬೇಕಾಗುತ್ತೆ. ನಾವು ಬಟ್ಟೆ ಸ್ವಲ್ಪ ಜಾಸ್ತಿ ತಗೋಬೇಕು, ಪೇಪರ್ ಕಮ್ಮಿ ಇದೆ. ಸೊ ಇಷ್ಟರಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಇವಾಗ ಒಂದು ರಫಾಗಿ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಸ್ಲೀವ್ಸ್ದು ಅಗಲ ಅವ್ರು ಹೇಳಿದ್ದು 5.25 ಇಂಚಿಗೆ. ನೋಡಿ, ಇಲ್ಲಿಗೆ ಬರುತ್ತೆ 5.25 ಇಂಚು. 7.25 ಇಂಚು ಇಲ್ಲಿಗೆ ಬರುತ್ತೆ. ಇವಾಗ ಟೇಪ್ ನಾವು ಈ ಥರ ಇಟ್ಕೊಂಡಾಗ ಇಲ್ಲಿ ತೋರಿಸುತ್ತೆ ನೋಡಿ, 7.25 ಇಂಚು ಇಲ್ಲಿಗೆ ಬರುತ್ತೆ. 7.25 ಇಂಚು ಇನ್ನೂ 2 ಇಂಚು ಹೆಚ್ಚಿಗೆ ಬರೋ ಥರ ನೀವು ಪೀಸ್ ತೊಗೊಂಡು ಕಟಿಂಗ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. Thank you for watching.